ತುಂಬ ಖುಷಿ ಅನಿಸ್ತೈತೆ. ಮುಖಂಬಿಟ್ರಿ ಎಲ್ಲ ಹೊಟ್ಟೆಗೆ ತಕ್ಕ ಇದೆ. ಹೆಂಗೆ ಅನಿಸ್ತೈತಿ ಇವತ್ತು ಒಂದು ನಿಧಾನಕ್ಕೆ ಹೋಗೋಣ. ಈಗ ಹೋಗಿ ಏನು ಮಾಡಬೇಕು? ಫೈನಲ್ ಆಗಿ ಒಂದು ಸ್ಟ್ರಾಬೆರಿ ಗೈಸ್ ಸಕ್ಕತ್ತಾಗಿ ಹೊಟ್ಟೆ ತುಂಬ ತಿಂದ್ರಿ ಊಟ ಮಾತ್ರ. ಇನ್ನು ಮಾತ್ರ ಖುಷಿ ಬರ್ತದೆ. ಆಲ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯು ಆಲ್ಸೋ ಗೈಸ್. ನಿಮ್ಮ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾರ್ಮಲ್ ಬೆಳಗ್ಗೆಯಿಂದ ವ್ಲಾಗ್ ಮಾಡಲಿಲ್ಲ. ಸೊ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಆ್ಯಂಡ್ ಫುಲ್ಲು ಫಿಟ್ ಪರ್ಫೆಕ್ಟ್ ಆಗಿದ್ದೀನಿ ನಾನು ಇವಾಗ. ಯಾವ ಜ್ವರ ಇಲ್ಲ ಏನಿಲ್ಲ, ಸ್ವಲ್ಪ ಗುಡ್ ಆರಾಮಾಗಿದ್ದೀನಿ ಹೆಲ್ತಲ್ಲಿ. ಆ್ಯಂಡ್ ಇವತ್ತೇನಂತಂದರೆ ರೀಲ್ಗೆ ಕಾಂಟೆಂಟ್ ಬರ್ತಿದ್ದೀನಿ. ರೀಲ್ ಮಾಡಿ ನಮ್ಮ ಅಮ್ಮ ಬಂದರು ಅಂದ್ಕೊತೀನಿ. ಸೌಂಡ್ ಕೇಳಿಸ್ತು ಇಲ್ಲ ಗೈಸ್, ಅವ್ರಿನ್ನೂ ಬಂದಿಲ್ಲ. ಸೌಂಡ್ ನಂಗೆ ಕೇಳಿಸ್ತು ಬರೋ ಥರ. ಸೊ ಇವಾಗ ಕಾಂಟೆಂಟ್ ಬರ್ತಿದ್ದೀನಿ. ಕಾಂಟೆಂಟಲ್ಲಿ ರೀಲ್ ಮಾಡಿ ಮಮ್ಮಿನ ಕರ್ಕೊಂಡು ಎಷ್ಟೊಂದು ದಿವಸ ಆಯಿತು ಆಚೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ. ಲೈಕ್ ಸ್ಟ್ರೀಟ್ ಫುಡ್ ಆಗಲಿ ಅಥವಾ ಏನಾದರೂ ಸ್ವಲ್ಪ ಆಚೆ ಹೋಗಿ ತಿನ್ಕೊಂಡು ಬರೋಣ. ಎಷ್ಟೊಂದು ದಿವಸ ಆಯಿತು ನಾನು ನಮ್ಮಮ್ಮ ಎಲ್ಲ ಆಚೆ ಹೋಗಿ ತಿನ್ಕೊಂಡು ಬಂದು. ಸೊ ಅದಕ್ಕೆ ಇವತ್ತು ಆಚೆ ಹೋಗೋಣ ಅಂತ ಇದ್ದೀನಿ. ಸೊ ಯಾರೇನು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟು ರೀಲ್ ಮಾಡಿಬಿಡ್ಬೇಕು. ರೀಲ್ ಮಾಡಿ ಪೋಸ್ಟ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಒಟ್ಟಿಗೆ. ಆ್ಯಂಡ್ ನಮ್ಮಮ್ಮ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಆಚೆ ಹೋಗ್ಬೇಕು ನಾವು ಇನ್ನೊಂದು ಸ್ವಲ್ಪ ಹೊತ್ತು. ಆಚೆಗಡೆ ಸೀರಿಯಸ್ಲಿ ಇನ್ನೂ ಟೈಮೇ ಆಗಿಲ್ಲ. ಇನ್ನೂ 6:30 ಅನ್ಕೊಂತೀನಿ ಟೈಮು. ಆಗಲಿ ಯಾವ ರೇಂಜ್ ಕತ್ಲೆ ಆಗೈತೆ ಅಂದರೆ ಅಪ್ಪ ನಿಜ ಸೀರಿಯಸ್ ಆಗಿ ಇಷ್ಟು ಚಳಿ ಅಂದರೆ ಚಳಿ ಗೈಸ್. ಆಚೆಗೆಲ್ಲ ಫುಲ್ಲು ಚಳಿ. ಅದಕ್ಕೋಸ್ಕರ ಸ್ವೆಟರ್ ಹಾಕ್ಕೊಂಡೆ. ನೆನ್ನೆ ಹಾಕ್ಕೊಂಡಿದ್ದೆ ನಮ್ಮ ಮೊನ್ನೆ. ಅದೇ ಸ್ವೆಟರ್ ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ಹೊತ್ತಲ್ಲಿ ಹೋಗಬೇಕು ಆಚೆ. ಅದಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಕಾಫಿ ಕುಡ್ದು ಹೋಗೋಣ ಗೈಸ್. ರೀಲ್ ಮಾಡೋಣ ಅಂದ್ಕೊಂಡ, ಬಟ್ ರೀಲ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಟೈಮ್ ಆಗೋಗಿತ್ತು. ನಮ್ಮಮ್ಮ ಬರೋದು ಲೇಟ್ ಮಾಡಿದ್ರು ಆ್ಯಂಡ್ ಟೈಮ್ ಆಗಿತ್ತು. ಅದಕ್ಕೆ ರೀಲ್ ಮಾಡೋಕ್ಕಾಗಲಿಲ್ಲ. ಅಂದರೆ ವೆದರು ಹಂಗೆ ಇತ್ತು, ಬಿಸಿಲೇನಿರಲಿಲ್ಲ. ನಾನು ರೀಲ್ ಮಾಡೋದಲ್ವ ಇದೇ ಸ್ಪಾಟಲ್ಲಿ. ಸೊ ಇಲ್ಲಿ ಮಾಡಿದಾಗ ರಿಫ್ಲೆಕ್ಟ್ ಏನೂ ಆಗೋಲ್ಲ. ಅಂದರೆ ಲೈಕ್ ಫುಲ್ಲು ಡಲ್ನೆಸ್ ಕಾಣಿಸುತ್ತೆ. ಅದಕ್ಕೋಸ್ಕರ ಮಾಡಲಿಲ್ಲ ರೀಲು. ನಾಳೆ ಮಾಡೋಣ ಅಂತ. ಇವಾಗ ಬೇಗ ಹೋಗೋಣ, ಇಲ್ಲಾಂದರೆ ಇನ್ನೂ ಚಳಿ ಹೋಗುತ್ತೆ. ಗೈಸ್ ನಾವಿವಾಗ ಆಚೆ ಹೋಗಿ ಸ್ಟ್ರೀಟ್ ಫುಡ್ ತಿನ್ನೋಣ ಅಂದ್ಕೊಂಡೆ, ಬಟ್ ಬೇಡ. ಇವಾಗ ಇನ್ನೇನು ಟೈಮ್ ಆಗೋಯ್ತು. ಅದಕ್ಕೆ ಸುಮ್ಮನೆ ಡಿನ್ನರ್ ಮಾಡ್ಕೊಂಬಂದ್ಬಿಡೋಣ ಅಂತ ಕರ್ಕೊಂಡೋಗ್ತೀನಿ ನಾನು ಅಮ್ಮನ. ಸರಿ ರೆಡಿನಮ್ಮ? ನಮ್ಮ ಅಮ್ಮಂದು ಇದೇ ಬೇಜಾರು. ವ್ಲಾಗ್ ಮಾಡ್ರೆ ಏನೂ ಮಾತಾಡಲ್ಲ ಅಂತಾರೆ. ಮಿಕ್ಕಿ ಟೈಪಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಯಾಕೆ ಮಾತಾಡೋಲ್ಲ ನೀವು ನನ್ನ ವ್ಲಾಗಲ್ಲಿ? ಏನು ಮಾತಾಡಬೇಕು? ಸರಿ ನಡಿ, ಕರ್ಕೊಂಡು ನಡಿ ಅಂದ್ರೆ ಜೋರಾಗಿ ಹೇಳ್ರಿ. ಏನಾದ್ರು ಸರಿ ನಡಿಯೋ, ಕರ್ಕೊಂಡು ನಡಿ. ಅದೇನೇನು ಕೊಡಿಸ್ತೇನೆ ನೋಡ್ತೀನಿ. 500 ರೂಪಾಯಿದು ಅದ್ಯಾವ ಕೊಡ್ತೀರಾ? 500 ರೂಪಾಯಿ 1000 ರೂಪಾಯಿ ಯಾಕೆ? ಯಾವುದು ಪಿಜ್ಜಾದು ಚಾಲೆಂಜಲ್ಲಿ ಸೋತಿದ್ದು ಯಾವಾಗ ಕೊಟ್ಟಿದ್ದೀನಲ್ಲ. ನೋಡಿದ್ರೆ ನಾಟಕಗಳು ಗೈಸ್. ಇವಾಗ ಅದಕ್ಕೋಸ್ಕರ ಇವಾಗ ಇದು ಸ್ಟ್ರೀಟ್ ಫುಡ್ ತಿನ್ನೋದು ಬೇಡ, ಡೈರೆಕ್ಟಾಗಿ ಡಿನ್ನರ್ ಹೋಗೋಣ ಅಂದ್ಬಿಟ್ಟು ಡಿನ್ನರ್ ಕರ್ಕೊಂಡು ಹೋಗ್ತೀವಿ ನಾವು ಅಮ್ಮನ ಆಚೆಗಡೆ. ಡಿನ್ನರ್ ಮಾಡ್ಕೊಂಬರೋಣ. ಲೆಟ್ಸ್ ಗೋ ಗೈಸ್. ಇವಾಗ ಹೊಡ್ತಾ ಇದ್ದೀವಿ ಗೈಸ್. ಇಲ್ಲಿ ಬೇರೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಸೊ ನಿಯರ್ ಬೈ ಇರೋದು ನಾನು ಯೂಶಲ್ ಆಗಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀನಲ್ಲ, ಅಲ್ಲೇ ಜಾಸ್ತಿ ಚೆನ್ನಾಗಿರೋದು. ಅದು ಬಿಟ್ಟರೆ ನಾನು ಬೇರೆ ಕಡೆ ಎಲ್ಲೂ ಟ್ರೈ ಮಾಡಿಲ್ಲ. ಅಷ್ಟೊಂದು ಚೆನ್ನಾಗೂ ಇಲ್ಲ ಈ ಕಡೆಯಲ್ಲೂ ಹತ್ರ ಅಷ್ಟೊಂದಿಲ್ಲ. ಅದಕ್ಕೋಸ್ಕರ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಇವಾಗ ನಮ್ಮ ಸ್ವೆಟರ್ ನೋಡೋಕೆ ಬಂದಿದ್ದಾರೆ. ಸ್ವೆಟರ್ ನೋಡ್ತಾ ಇದ್ದೀವಿ ಅವ್ರಿಗೆ. ಚೆನ್ನಾಗಿದೆಯಲ್ಲ ಅದು? ನನಗೆ ಇದೇ ಥರ ಬೇಕು. ಇದೇ ಥರ ಬೇಕಾದ್ರೆ ಹೇಳ್ರಿ, ತಗೊಳ್ರಿ. ನೋಡೋಣಿರಿ ಯಾರು ತೊಗೊತಾರೆ. ತೊಗೊಂಡ್ಮೇಲೆ ಹೇಳ್ತೀನಿ ಯಾರು ತೊಗೊತಾರೆ ಅಂತ. ಅದು ಮಲೇಷಿಯನ್ ರಾಹುಲ್ ಚೆನ್ನಾಗಿರುತ್ತೆ. ಇದೆಲ್ಲಾದ್ರೂ ನಿಮಗೆ ಮಿಕ್ಸು ಚೆನ್ನಾಗಿ ಕಾಣಿಸ್ತಿದ್ದಾರೆ ಬಿಡ್ರಿ ಗೈಸ್. ಇವಾಗ ಪಾಪುಗೆ ಸ್ವೆಟರ್ ತೊಗೊಳಕ್ಕೆ ಬಂದಿದ್ದೀವಿ. ಇದು ತೊಗೊಂಡಾಯ್ತು ಡ್ರೆಸ್ಸಲ್ಲಿ. ನಾವು ಮುಂದೆ ಡ್ರೆಸ್ಸಲ್ಲಿ ಸ್ವೆಟರು. ಇವಾಗ ಅದೇ ಪಾಪು ನೋಡಿದ್ರಲ್ಲ ನಮ್ಮ ಅದಕ್ಕೆ ಮಗುಗೆ, ಅದಕ್ಕೂ ತೊಗೊಂಡೋಗಿ ಬಂದಿದ್ದೀವಿ ಸ್ವೆಟರು. ತೋರಿಸಿಯಮ್ಮ. ಈ ಸ್ವೆಟರ್ ತೊಗೊಂಡೋಗೋಣ ಅಂತ ತೊಗೊಂಡು ಹೋಗ್ತಾಯಿದ್ದೀವಿ. ತೊಗೊಂಡೋಗೋಣ. ನಾನು ಯೂಶ್ವಲ್ ಆಗಿ ಬರೋ ರೆಸ್ಟೋರೆಂಟ್ಗೆ ಕರ್ಕೊಂಬಂದೆ ನಮ್ಮ ಅಮ್ಮನ. ಆರ್ಡ್ರ್ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ಮತ್ತು ಸ್ವಲ್ಪ ನಾನು ಚಿಕನ್ ಬಟರ್ ಮಸಾಲ ಎಲ್ಲ ಬರುತ್ತೆ. ಸ್ವಲ್ಪ ಚೆನ್ನಾಗಿ ತಿಂದು ಇವತ್ತು ನಮ್ಮ ಅಮ್ಮನ ಜೊತೆ ಡಿನ್ನರ್ ಡೇಟ್ ನಮ್ಮ ಅಮ್ಮನ ಜೊತೆ ನಾನು ಬಂದಿರೋದು ಅಲ್ವಾ. ಫಸ್ಟ್ ಟೈಮ್ ನಮ್ಮ ಅಮ್ಮನ ಕರ್ಕೊಂಡು ಎಷ್ಟೊಂದು ಸಲ ಕರ್ಕೊಂಡಿದ್ದೀನಿ. ಅಂದರೆ ಇವತ್ತು ಫಸ್ಟ್ ಟೈಮ್ ನಮ್ಮ ಅಮ್ಮನ ಜೊತೆ ಈ ಥರ ಇಷ್ಟೊಂದು ನೈಟಲ್ಲಿ ಬಂದಿರೋದು.
ನಾನು ಅಂದ್ಕೊಂಡೆ ಸ್ಟ್ರೀಟ್ ಫುಡ್ ತಿನ್ನೋಣ ಆಚೆ ಹೋಗ್ಬಿಟ್ಟು ಅಂತ, ಬಟ್ ಬೇಡ ಅದ್ರ ಬದಲು ಡಿನ್ನರ್ ಮಾಡ್ಕೊಂಡು ಬರೋಣ ಒಟ್ಟಿಗೆ ಅಂತ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಹೋಗಿ ತಿನ್ಕೊಂಡು ಏನೇನು ಬರುತ್ತೆ ತೋರಿಸ್ತೀನಿ, ತಿನ್ಕೊಂಡು ಹೋಗೋಣ ಅನಿಸುತ್ತೆ ಹೇಳ್ರಿ. ತುಂಬ ಖುಷಿ ಅನಿಸ್ತೈತೆ. ಆಮೇಲೆ ಇನ್ನು ಹಿಂಗೆ ನನಗೆ ಹುಷಾರಿಲ್ದಂಗೆ ಆಯ್ತು, ನನ್ನ ಮಗ ಆಚೆ ಕರ್ಕೊಂಡು ಬರ್ತಾನೆ ಇರ್ತಾನೆ. ಆಮೇಲೆ ಅಷ್ಟೇ. ಓಕೆ, ಸೂಪರ್, ನಂಗೆ ಇಷ್ಟ ಆಯಿತು. ಡೈಲಿ ಅಡುಗೆ ಮಾಡೋದು ತಪ್ತದೆ ವಾಯ್ಸ್. ಆಯಿತು, ಡೈಲಿ ಕರ್ಕೊಂಡ್ಬಿಟ್ರೆ ಆಹಾ. ಸರಿ ಐಸ್ ರೋಟಿ ಸರಿ ಮತ್ತು ಚಿಕನ್ ಬಟರ್ ಮಸಾಲ ತಿಂದ್ರಿ ಇವತ್ತು ಚೆನ್ನಾಗಿ ಹಾಕೊಂಡ್ಬಿಟ್ರಿ ಎಲ್ಲ ಹೊಟ್ಟೆಗೆ. ಏನು ಒಂಚೂರ ಕಣೆ. ಇಷ್ಟೆಷ್ಟು ಹಾಕ್ಬಿಟ್ಟು ಅವರು ಹಾಕ್ಕೊಂಡ್ರು ಗೈಸ್, ಸೀರಿಯಸ್ ಆಗಿ ಸಕ್ಕಾಗಿದೆ. ನೆಕ್ಸ್ಟು ಚಿಕನ್ ಐಟಮ್ ಬರುತ್ತೆ, ರೈಸ್ ಐಟಮ್ ತಿಂದ್ಬಿಟ್ಟು ಹೋಗೋಣ ಅಲ್ವಾ? ಚೆನ್ನಾಗಿದೆಯಾ ಪಕ್ಕನಾ? ಹೆಂಗೆ ಅನಿಸ್ತೈತೆ? ಹೆಂಗೆ ಅನಿಸ್ತೈತೆ ಇವತ್ತು? ಖುಷಿ ಆಯಿತು. ಒಂದು ನಮ್ಮದು ರೈಸ್, ಇವಾಗ ರೈಸ್ ತಿಂತಾಯಿದ್ದೀನಿ. ರೈಸ್ ಸಕ್ಕದಾಗೈತೆ, ತಿನ್ಕೊಂಡು ಹೋಗೋಣ. ಅಮ್ಮನ ಹಾಕ್ಕೊತಾರೆ, ಬೇಗ ತಿನ್ಕೊಂಡ್ರೆ ಹೋಗೋಣ. ಬೇಗ ಎಡಿಟ್ ಮಾಡಬೇಕು ನಾನು. ನಿಧಾನಕ್ಕೆ ನೀರು. ಸರಿ. ನಿಮ್ಮ ವಾಯ್ಸ್ ಯಾಕೆ ಮಾತಾಡೋದು ಜಾಸ್ತಿ ಮಾತಾಡ್ತೀವಿ? ನಿಧಾನಕ್ಕೆ ಹೋಗೋಣ. ಈಗ ಹೋಗಿ ಏನು ಮಾಡಬೇಕು? ಎಡಿಟ್ ಮಾಡಬಾರ್ದು ಮಾಡಿ ರಾತ್ರಿ ಎಲ್ಲ ಕುತ್ಕೊಂಡು ಮಾಡು. ಸೋಯಾ ತಿನ್ಕೊಂಡು ಹೋಗೋಣ, ಸಕ್ಕದಾಗಿದೆ. ಆಮೇಲೆ ತಿಂದು ಮಾತಾಡ್ತೀನಿ, ಏನು ಮಾತಾಡಬೇಕು. ಫೈನಲಾಗಿ ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನಾವು ಅಮ್ಮನಿಗೆ ಕುಡೀರಿ. ಸೊ ಎಲ್ಲ ಆಯಿತು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಇವಾಗ ಸ್ವಲ್ಪ ವಾಕ್ ಹೋಗಿ ಆಮೇಲೆ ಬಸ್ಸಲ್ಲಿ ಹೋಗೋದು. ಸಕ್ಕದಾಗಿತ್ತು ಊಟ ಮಾತ್ರ ಇವತ್ತು. ಆಚೆ ಹೋಗಿ ಮಾತಾಡೋಣ. ನಾನು ಇವಾಗ ಸ್ವಲ್ಪ ಕೊಡ್ಬಿಟ್ಟು ಸುಮ್ಮನೆ ಹೋಗ್ತೀನಿ, ಸಾಕು. ಗೈಸ್ ಸಕ್ಕತ್ತಾಗಿ ಹೊಟ್ಟೆ ತುಂಬ ತಿಂದ್ರಿ ಊಟ ಮಾತ್ರ. ಫುಲ್ಲು ಲೋಡೆಡ್ ಆಗಿಬಿಟ್ಟಿದ್ದೀನಿ ನಾನಂತೂ. ಆ ಥರ ತಿಂದಿದ್ದೀನಿ. ಲಾಸ್ಟಲ್ಲಿ ಬೇರೆ ಒಂದು ಜ್ಯೂಸ್ ಆರ್ಡ್ರ್ ಮಾಡಿದೆ, ಇನ್ನೊಂದು ಲೇಟಾಗಿ ಬಂತು. ಆದರೂ ಇನ್ನೊಂದು ಕುಡಿಯೋಷ್ಟರಲ್ಲಿ ಹೊಟ್ಟೆ ತುಂಬೋಯ್ತು ನನಗೂ ನನ್ನ ಮೊಮ್ಮನಿಗೂ. ಸಕ್ಕತ್ತಾಯಿತು ಊಟ ಮಾತ್ರ ಇವತ್ತು, ಅಲ್ವಮ್ಮ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಎಷ್ಟೊಂದು ದಿವಸ ಆಗಿತ್ತು ಅಂದರೆ ಹೋಗ್ತಿದ್ರಿ, ಡೈಲಿ ಹೋಗ್ತಿದ್ದೆ. ಅಂದರೆ ಡೈಲಿ ಅಂತ ಮೀನ್ಸ್ ಅವಾಗ ಹೋಗಿ ಕರ್ಕೊಂಡು ಹೋಗ್ತಿದ್ದೆ. ಬಟ್ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ನಾನ್ ವೆಜ್ ಊಟ ಮಾಡ್ಕೊಂಬರೋಣ ಅಂದ್ಬಿಟ್ಟು ಎಲ್ಲ ಟೈಮಲ್ಲೂ ವೆಜ್ ಹೋಗ್ತಿದ್ರಿ ನಾವು. ಇವತ್ತು ನಾನ್ ವೆಜ್ ಇವತ್ತು ನಾನ್ ವೆಜ್ ತಿನ್ನೋಣ ಅಂದ್ಬಿಟ್ಟು ನಾನ್ ವೆಜ್ ತಿನ್ಕೊಂಬರೋಣ ತೆಗಿತಿದ್ವಿ. ಸೊ ತಿಂದಾಯಿತು. ಫೈನಲಿ ಇವಾಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿ ನೋಡೋಣ ಏನೇನಾಗುತ್ತೆ ಅಂತ. ಇವತ್ತಿನ ಡೇ ಸಕ್ಕತ್ತಾಯಿತು ಗೈಸ್, ಟು ಬಿ ಆನೆಸ್ಟ್ ತುಂಬ ಚೆನ್ನಾಗಿತ್ತು. ಬನ್ನಿ. ಸೊ ಗೈಸ್ ಫೈನಲಿ ಮನೆಯೊಳಗೆ ಬಂದ್ರಿ. ಮನೆಗೆ ಬಂದು ಈಗ ನಾನು ಬ್ಲಾಗ್ ಎಡಿಟ್ ಮಾಡಬೇಕು. ಸೊ ನಾವು ಅಮ್ಮಗೆ ಹೇಗೆ ಅನಿಸ್ತು ಅಂತ ಕೇಳೋಣ ಇವಾಗ. ಬನ್ರಿ ಇಲ್ಲಿ ಹೇಳಿ ನಿಮಗೆ ಇವತ್ತು. ತುಂಬ ಖುಷಿ ಅನಿಸ್ತು. ಮತ್ತು ನಂಗೆ ಇಷ್ಟನೂ ಆಯಿತು. ಹಿಂಗೆ ಅವಾಗಲೇ ಕರ್ಕೊಂಡು ಹೋಗ್ತಿದ್ರೆ ಇನ್ನು ಮತ್ತೆ ಖುಷಿ ಬರ್ತಾಯಿತ್ತು. ಓಕೆ ಅಷ್ಟೇ. ಸೊ ಗೈಸ್ ಈ ವ್ಲಾಗಲ್ಲಿ ನಾನು ನಿಮ್ಗೆ ಏನು ಹೇಳೋಣ ಅಂತ ಅಂದರೆ, ಸೊ ನಿಮ್ಮ ಹತ್ರನೂ ನಾನು ಯಾವುದು ಅರ್ನ್ ಮಾಡ್ತಿಲ್ಲ, ನಾನು ಸೇವಿಂಗ್ಸ್ ಮಾಡಿರೋದ್ರಲ್ಲೇ ಕರ್ಕೊಂಡೋಗಿ ನಮ್ಮ ಮಮ್ಮಿನ. ಬಟ್ ನೀವು ಅದನ್ನೇ ಮಾಡಿ, ಹಂಗಂತ ನಿಮ್ಮ ಇಷ್ಟ ಇದ್ದರೆ ಮಾಡಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ ಅಂತ ಏನೇನೋ ಬೈಯಕ್ಕೆ ಹೋಗ್ಬೇಡಿ ನನಗೆ. ನಿಮಗೂ ಸೇವಿಂಗ್ಸ್ ಮೇಲೆ ಮಾಡಿದರೆ ನೀವು ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಡೋಗಿ ಈ ಥರ ಅವ್ರಿಗೂ ನೈಟ್ ಡಿನ್ನರ್. ನಾನಿವತ್ತು ಬೇರೆ ತಿನ್ಸೋಣ ಅಂದ್ಕೊಂಡಿದ್ದು, ಬಟ್ ನನಗೆ ಆಮೇಲೆ ಫ್ಲ್ಯಾಶ್ ಆಯಿತು, ಓಕೆ ಡಿನ್ನರ್ಗೆ ಹೋಗ್ಬಿಡೋಣ, ಈಗ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ನಾನು ನನ್ನ ಸೇವಿಂಗ್ಸಲ್ಲಿ ನಮ್ಮ ಅಮ್ಮನ ಕರ್ಕೊಂಡೋಗಿ ಡಿನ್ನರ್ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ನಮಗಂತೂ ಫುಲ್ ಎಂಜಾಯ್ ಮಾಡ್ಕೊಂಡಿದ್ರಿ, ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ, ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಜಾಸ್ತಿ. ಅವಾಗ ನಿಮಗೂ ಒಂದೊಳ್ಳೆ ಫೀಲ್ ಗೊತ್ತಾಗುತ್ತೆ. ಸೊ ಯಾರ್ಯಾರು ಮಾಡ್ತಿದ್ದೀರಾ ಗುಡ್, ಹಾಗೆ ಮಾಡ್ತಾಯಿರಿ. ಯಾರ್ಯಾರು ಮಾಡ್ತಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ನಿಮ್ಗೆ ಯಾರ್ಯಾರು ಟೈಮ್ ಕೊಡಬೇಕೋ ಅವ್ರಿಗೂ ಟೈಮ್ ಕೊಟ್ಟು ನಿಮ್ಮ ಫಾದರ್ನ ಮದರ್ನ ಕರ್ಕೊಂಡೋಗಿ ಪೇರೆಂಟ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಅವ್ರಿಗೂ ಸ್ವಲ್ಪ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೊಡಿಸಿ ತಿನ್ಕೊಂಡು. ಅಂದರೆ ನಿಮ್ಮ ಸೇವಿಂಗ್ಸಲ್ಲಿ ಹೇಳ್ತಾ ಇರೋದು, ಅರ್ನ್ ಮಾಡಿದರೂ ಪರವಾಗಿಲ್ಲ, ನಿಮ್ಮ ಸೇವಿಂಗ್ಸ್ ಮಾಡ್ತಿರಲ್ಲ ಅದರಲ್ಲಾದರೂ ಕೊಡಿಸಿ ತಿನ್ನಿಸಿ, ಅವ್ರಿಗೆ ಖುಷಿ ಆಗುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮನ್ನ. ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಐ ಆಮ್ ಟೇಕಿಂಗ್ ಗುಡ್ ಕೇರ್ ಆಫ್ ಮೈ ಮದರ್ ಆ್ಯಂಡ್ ಫಾದರ್ ಗೈಸ್. ಅದು ನಂಗೆ ಖುಷಿ ಇದೆ. ಆ್ಯಂಡ್ ಇನ್ನೇನಿಲ್ಲ, ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ ಗೈಸ್. ಅವಾಗವಾಗ ನೀವೇ ನೋಡಿರ್ತೀರ ಬ್ಲಾಗಲ್ಲಿ ನೋಡಿಲ್ಲ ಅಂದ್ರೂ ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ ನಮ್ಮಮ್ಮನ, ನಮ್ಮ ಅಪ್ಪನ ಜೊತೆ ಹೋಗ್ತಾ ಇರ್ತೀನಿ. ದೇ ಬೋತ್ ಆರ್ ವೆರಿ ಸಪೋರ್ಟಿವ್ ಫಾರ್ ಮೀ. ಎಲ್ಲ ನಮ್ಮ 3 ಜನ ಚೆನ್ನಾಗಿದ್ದೀವಿ. ಸೊ ನೀವು ಹಿಂಗೆ ಇರಿ ಅಂತ ಹೇಳ್ತಾ, ಸೊ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗಿಂತ ನಿಮಗೆ ಅದು ದೊಡ್ಡದಲ್ಲ. ಸೊ
ಇದನ್ನು ನಾನು ನಿಮ್ಗೆ ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಖುಷಿ ಆಯ್ತು ಗೈಸ್ ಈ ವ್ಲಾಗಲ್ಲಿ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ. ನೋಡಿ ನಾಳೆ ಬೆಳಗ್ಗೆ ನಮ್ಮ ಅಮ್ಮ ನನಗೆ ಸ್ಮೂದಿ ಮಾಡಿಕೊಡ್ತಾರಲ್ಲ, ಅದಕ್ಕೀಗ ಎಲ್ಲ ಹಾಕಿ ನೆನೆಸ್ತವ್ರೆ. ಸೊ ಈ ವ್ಲಾಗ್ ಇಲ್ಲೇ ಏನು ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಐ ಲವ್ ಯು ಆಲ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯು ಆಲ್ಸೋ ಗೈಸ್. ನಿಮ್ಮ ಪೇರೆಂಟ್ಸ್ ಲವ್ ಮಾಡ್ತೀನಿ, ನಿಮ್ಮನ್ನೂ ಲವ್ ಮಾಡ್ತೀನಿ. ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಲವ್ ಯು ಆಲ್.